ಎಲ್ರಿಗೂ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಈಗಾಗಲೇ ಗೊತ್ತಾಗಿರ್ಬೋದು, ಎಸ್ ಹೌದು, ಮನಿ ಸ್ಟಫಿಂಗ್ನ ನಾನು ಮಾಡ್ತಾಯಿದ್ದೀನಿ. ಯಾವ ಒಂದು ಕಾರಣಕ್ಕೆ ಅನ್ನೋದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ, ಓಕೆನಾ. ಹಾಗೆ ಬನ್ನಿ ವಿಡಿಯೋ ನೋಡ್ಕೊತ ಬರೋಣ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತೇ ಇದೆ, ಮನಿ ಸೇವಿಂಗ್ಸ್ ಮಾಡಬೇಕು ಅಂತ ಅಂದರೆ ಅದನ್ನು ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಇಟ್ಟಾಗಲಿ ಅಥವಾ ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಾಗಲಿ ನಾವು ಮಾಡ್ಕೋಬೇಕು. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಮಾಡಿರುವಂತಹದ್ದು ಮಂತ್ಲಿ ಒನ್ಸ್ ಈ ರೀತಿಯಾಗಿ ಮಾಡಿ ಈ ರೀತಿಯಾದ ಸ್ಟಫಿಂಗ್ನ ಈ ಒಂದು ಜಿಪ್ಲಾಕ್ ಕವರ್ನಲ್ಲಿ ಹಾಕಿಟ್ಟು ಆ ನಂತರ ಮಂತಲ್ಲಿ ಎಷ್ಟು ಉಳಿಸಿದ್ದೇನೆ ಅನ್ನೋದನ್ನ ನಾನು ತೋರಿಸ್ಬೇಕು ನಿಮಗೆಲ್ಲರಿಗೂ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದರಲ್ಲಿ ನಾನು 3 ಜಿಪ್ಲಾಕ್ ಕವರ್ನ ಇವತ್ತು ತೊಗೊಂಡಿದ್ದೀನಿ. ಸೊ ಅದರಲ್ಲಿ ಏನಿದೆ ಅಂತ ಅಂದರೆ, ಪರ್ಸ್ನಲಾಗಿ ನಾನು ಸ್ವಲ್ಪ ಥಿಂಗ್ಸ್ನ ಸದ್ಯದಲ್ಲೇ ಬೈ ಮಾಡಬೇಕು, ಯಾಕೆ ಏನು ಅನ್ನೋದನ್ನ ನಾನು ಮುಂದೆ ಬರುವಂತಹ ವಿಡಿಯೋದಲ್ಲಿ ಹೇಳ್ತೀನಿ. ಪರ್ಸ್ನಲ್ ಅಂತ ಇದ್ದರೆ ಬರೀ ಗೋಲ್ಡ್ ಆಗಿರ್ಬೋದು ಅಥವಾ ಮತ್ತೊಂದಾಗಿರ್ಬೋದು ಅಲ್ಲ, ಸೆಲ್ಫ್ ಕೇರ್ಗೂ ಕೂಡ ಇದು ರಿಲೇಟಬಲ್ ಆಗಿ ಇರುತ್ತೆ. ಸೊ ಹಾಗಾಗಿ ಪರ್ಸ್ನಲ್ ಆಗಿ ಅಂತ ನಾನು ಇವಾಗಲಿಂದನೇ ಸ್ವಲ್ಪ ಅಮೌಂಟ್ನ ಇಟ್ಕೋತಾ ಇದ್ದೀನಿ, ಯಾಕಂದರೆ ಒಂದು 2-3 ತಿಂಗಳಲ್ಲಿ ಆ ಅಮೌಂಟ್ ಬೇಕು ನನಗೆ. ಸೊ ಆ ಒಂದು ಕಾರಣಕ್ಕೆ. ಸೊ ಅದಾದ ನಂತರ ಮುಂದೆ ಬರುವಂತಹ ದಿನಗಳಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಜಾಸ್ತಿ ಇದೆ, ನಂದು ಇದೆ, ಹಾಗೆ ಹಸ್ಬೆಂಡು ಕೂಡ ಇದೆ. ಸೊ ನೋಡುವ, ಬರ್ತ್ಡೇಗೆ ಅಂತ ಸ್ವಲ್ಪ ಹಣವನ್ನು ತೆಗೆದಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಒಂದು ದೊಡ್ಡ ಮೊತ್ತದಲ್ಲಿ ಬೈ ಮಾಡುವಂತಹ ಒಂದು ಗಿಫ್ಟನ್ನು ನಾನಾಗಿರ್ಬೋದು, ಸೆಲ್ಫ್ ಗಿಫ್ಟ್ ಆದರೂ ಮಾಡ್ಕೋಬೋದು, ಇಲ್ಲ ಅವರಿಗಾದರೂ ಕೊಡಿಸ್ಬೋದು. ಸೊ ಆ ರೀತಿಯಾದಂತಹ ಒಂದು ಗಿಫ್ಟನ್ನು ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ ಎಷ್ಟೆಲ್ಲ ಹಣ ಉಳಿತಾಯ ಆಗುತ್ತೆ, ಹಾಗೆ ಎಷ್ಟೆಲ್ಲ ಸ್ಟಫಿಂಗ್ನ ನಾನು ಮಾಡ್ತೀನಿ ಅಮೌಂಟನ್ನು ಅಂತ. ಇಲ್ಲಿ ನಾನು ಪರ್ಸ್ನಲ್ ಹಾಗೆ ಬರ್ತ್ಡೇ ಅಂತ ಎತ್ತಿ ಇಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಎಕ್ಸ್ಟ್ರಾ ಜಿಪ್ಲಾಕ್ ಕವರ್ನ ಎತ್ತಿಡ್ತಾ ಇದ್ದೀನಿ. ಸೊ ಇದು ಏನಕ್ಕೆ ಅಂತ ಮುಂಬರುವ ದಿನಗಳಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಲ್ಲ ನೆಕ್ಸ್ಟ್ ವೀಡಿಯೋದಲ್ಲೇ ಅಪ್ಡೇಟ್ ಮಾಡಿದ್ರು ಮಾಡ್ತೀನಿ. ಬಟ್ ಅದಕ್ಕೂ ಕೂಡ ಪರ್ಟಿಕ್ಯುಲರಾಗಿ ಅಮೌಂಟನ್ನು ಹಾಕ್ತೀನಿ. ಸೊ ಎಷ್ಟು ಹಾಕ್ತೀನಿ, ಏನಾಗ್ತೀನಿ ಅನ್ನೋದನ್ನ ನೀವು ವಿಡಿಯೋದಲ್ಲಿ ನೋಡಿ. ಹಾಗೆ ಇಲ್ಲಿ ಹಲವಾರು ರೀತಿಯಾದಂತಹ ಆಪ್ಷನ್ಸ್ ಕೂಡ ಇದೆ. ಪೆಟ್ಸ್, ಕೇರು, ಗಿಫ್ಟು, ಗ್ಯಾಸು, ಹಾಗೆ ಬ್ಯೂಟಿ ರಿಲೇಟೆಡ್ಡು, ಎಂಟರ್ಟೈನ್ಮೆಂಟ್ ಅಂದರೆ ಫಿಲಮ್, ಕಾರ್, ಈ ರೀತಿಯ ರಿಲೇಟಬಲ್ ಎಲ್ಲ ಟ್ಯಾಕ್ಸ್ ಎಲ್ಲ ಇದೆ. ಸೊ ನಾವು ನೋಡಿ ಯಾವುದು ಬೇಕೋ ಅದನ್ನು ಇಷ್ಟಪಟ್ಟು ನಾವು ತಗೋಬೋದು. ಇಲ್ಲ ಅಂತ ಅಂದರೆ ಬರೆದು ಕೂಡ ನಾವಲ್ಲಿ ಸ್ಟಿಕ್ನ ಕೂಡ ಮಾಡ್ಬೋದು. ಮೊದಲನೇದಾಗಿ ನನ್ನ ಕೈನಲ್ಲಿ ಇರುವಂತಹ ಅಮೌಂಟ್ ಬಂದು ನೋಡ್ತಾ ಇದ್ದೀರಾ ಅಲ್ವಾ, 1300 ರೂಗಳು ಈ ವಾರ ನಾನು ಅರ್ನ್ ಮಾಡಿರುವಂತಹ ಅಮೌಂಟ್ ಅಂತಲೇ ಅನ್ಬೋದು. ಸೊ ಈ ಅಮೌಂಟನ್ನು ನಾನು ಸ್ಟಫಿಂಗ್ ಹೇಗೆ ಮಾಡ್ತೀನಿ ಅಂತ ನೀವು ಕೇಳೋ ಹಾಗಿದ್ರೆ, ಈ 1100 ರೂಪಾಯಿಗಳು 300 ರೂಪಾಯಿಗಳನ್ನ ನಾನು ಫಸ್ಟ್ ಡಿವೈಡ್ ಮಾಡ್ಕೋತೀನಿ. ಏನೇನಕ್ಕೆ ಎಷ್ಟೆಷ್ಟು ಕೂಡಿಸ್ಬೋದು. ಹಾಗೆ ಬರ್ತ್ಡೇ ಅಂತ ಬಂತು ಅಂತ ಅಂದರೆ ತುಂಬ ಹತ್ರದಲ್ಲೇ ಇದೆ, ತುಂಬ ದೂರ ಇಲ್ಲ. ಹಾಗೆ ಬರ್ತ್ಡೇಗೆ ಅಂತ ಪರ್ಟಿಕ್ಯುಲರಾಗೂ ಕೂಡ ನಾನು ಕೂಡಿಟ್ಟಿದ್ದೀನಿ, ಅದನ್ನ ಕೂಡ ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ. ಪಿಗ್ಗಿ ಬ್ಯಾಂಕ್ ಅಲ್ಲಿ ತೆಗೆದಿಟ್ಟಿದ್ದೀನಿ, ನೋಡೋಣ ಅದು ಎಷ್ಟಾಗಿದೆ ಅಂತ, ಅದು ಕೂಡ ನಾನು ಕೌಂಟ್ ಮಾಡಬೇಕಾಗತ್ತೆ. ಸೊ ಮೊದಲನೇದಾಗಿ ಬರ್ತ್ಡೇಗೆ ನಾನಿಲ್ಲಿ 1300 ರೂಪಾಯಲ್ಲಿ 500 ರೂಪಾಯಿನ ಎತ್ತಿ ಇಡ್ತಾ ಇದ್ದೀನಿ. ಸೊ ಬರ್ತ್ಡೇಗೆ 500ನ ಎತ್ತಿಡ್ತಾ ಇದ್ದೀನಿ. ಸೊ ಆ ಒಂದು ಸೇವಿಂಗ್ಸ್ ಪ್ಲಸ್ ಈ ಒಂದು ಸೇವಿಂಗ್ಸ್ 2 ಸೇರಿ ನಾನು ಬೈ ಮಾಡೋದ್ರಿಂದ 2 ಸೇರಿ ಕೂಡಿ ಇಡ್ತಾ ಇದ್ದೀನಿ. ಇದು ಬಂದು 500. ಇನ್ನು ನೆಕ್ಸ್ಟ್ ಬರ್ತ್ಡೇ ಅಂತಂದರೆ ಇಬ್ಬರದ್ದು ಬರ್ತ್ಡೇ ಇರೋದ್ರಿಂದ ಇಬ್ರಿಗೂ ಒಟ್ಟಿಗೆ ಕೂಡಿಡ್ತೀನಿ ಅಂತ ಅನ್ನೋಂಗಿದ್ರೆ ಇಲ್ಲ, ನಂದಿರೋದು ಮೇಯಲ್ಲಿ, ಹಸ್ಬೆಂಡ್ದಿರೋದು ನೆಕ್ಸ್ಟ್ ಮಂತೇನೆ. ಸೊ ಹಾಗಾಗಿ ಇಮಿಡಿಯೇಟ್ ಬರೋದು ಬಂದು ಅವ್ರದ್ದು. ಸೊ ನೋಡೋಣ ಎಷ್ಟೆಷ್ಟಾಗುತ್ತೆ ಆದಷ್ಟು ಕೂಡಿಸ್ತಾ ಬರ್ತಾಯಿದ್ದೀನಿ. ನೀವು ಕೂಡ ಅಷ್ಟೇ ಈ ರೀತಿಯಾದಂತಹ ಸ್ಟಫಿಂಗ್ ಮಾಡೋದ್ರಿಂದ ಪರ್ಟಿಕ್ಯುಲರ್ ಅಮೌಂಟ್ ಈ ಒಂದು ವಿಚಾರಕ್ಕೆ ಅಂತ ನೀವು ಸ್ಟಫ್ ಮಾಡಿ ಇಡೋದ್ರಿಂದ, ಸಪ್ರೇಟ್ ಮಾಡಿ ಇಡೋದ್ರಿಂದ, ತುಂಬೋದ್ರಿಂದ ಅದು ಅದ್ರ ಪಾಡಿಗೆ ಅದು ಇರುತ್ತೆ. ನಾವು ಏನಂತಂದರೆ ಒಂದು ಪರ್ಸ್ನಲ್ ಇಟ್ಕೊಂಡ್ರೆ ಬೇರೆದಕ್ಕೆ ಬಳಸೋದೇ ಜಾಸ್ತಿ. ಇವಾಗ ಗೋಲ್ಡ್ ತೊಗೊಳಕ್ಕೆ ಅಂತ ಒಂದು 10-15 ಸಾವಿರ ನಾವು ಕೂಡಿಸಿಟ್ಟಿರ್ತೀವಿ 1 ಗ್ರಾಮ್ ಗೋಲ್ಡ್ ತೊಗೊಳ್ಳೋಣ ಅಂತ. ಸೊ ಅದರಲ್ಲಿ ಏನಾಗುತ್ತೆ, ಯಾವುದೋ ಒಂದು ಖರ್ಚು ಬಂತು, ಒಂದು 500 ರೂಪಾಯಿ ತೊಗೊಳ್ಳೋಣ, ಒಂದು 400 ರೂಪಾಯಿ ತೊಗೊಳ್ಳೋಣ ಅಂತ ತೊಗೊಬಿಡ್ತೀವಿ. ಸೊ ಆ ರೀತಿಯಾದಂತಹ ತಪ್ಪುಗಳನ್ನ ನಾವು ಮಾಡಬಾರ್ದು. ಸೊ ಪರ್ಟಿಕ್ಯುಲರಾಗಿ ಇಂಥ ಒಂದು ವಸ್ತು ತೊಗೊಳಕ್ಕೆ ಈ ಒಂದು ಸೇವಿಂಗ್ಸ್ನ ನಾವು ಮಾಡಬೇಕು ಅಂತ ಮಾಡ್ಕೊಳ್ತು ಅಂತ ಅಂದರೆ
ಆ ಅಮೌಂಟ್ ಅದಕ್ಕೆ ಅಂತಲೇ ಇರುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಮೆಥಡ್ನ ನಾನು ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಜನ ಈ ಒಂದು ಜಿಪ್ಲಾಕ್ ಕವರ್ ಆಗಿರ್ಬೋದು, ಹಾಗೆ ಮನಿ ಸೇವಿಂಗ್ ಡೈರಿ ಆಗಿರ್ಬೋದು, ಪ್ರತಿಯೊಂದೂ ಕೇಳಿದ್ದೀರ ಲಿಂಕ್ನ. ನಾನು ಈ ಒಂದು ವಿಡಿಯೋ ಕೆಳಗೆ ಹಾಕಿರ್ತೀನಿ ಬಯೋದಲ್ಲಿ, ಡಿಸ್ಕ್ರಿಪ್ಷನಲ್ಲಿ, ದಯವಿಟ್ಟು ನೀವು ಚೆಕ್ ಮಾಡ್ಕೋಬೋದು ಅಂತ ಹೇಳ್ತಾ, ಇವತ್ತಿನ ಈ ಒಂದು ಮನಿ ಸೇವಿಂಗ್ ಟಿಪ್ಸು ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಸ್ಟಫಿಂಗ್ ದ ಮನಿ ಫಾರ್ ಮೈ ಹಸ್ಬೆಂಡ್ ಬರ್ತಡೇ, ಹಾಗೆ ಮೈ ಬರ್ತಡೇ ಆ್ಯಂಡ್ ಪರ್ಸ್ನಲ್ ಅಂತಲೇ ಹೇಳ್ಬೋದು. ಪರ್ಸ್ನಲ್ ಏನಿರ್ಬೋದು ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ದೇ ಇರ್ತೀನ. ಸೊ ಖಂಡಿತವಾಗೂ ನಾನು ಶೇರ್ ಮಾಡ್ಕೋತೀನಿ ಏನು ಅಂತ ಮುಂದಿನ ದಿನಗಳಲ್ಲಿ, ಓಕೆನಾ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡ್ತಾ, ಶೇರ್ ಮಾಡ್ತಾ, ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಹಾಗೆ ಫ್ಯಾಮಿಲಿ ಹಾಗೆ ಫ್ರೆಂಡ್ಸ್ಗಳನ್ನ ಕೂಡ ಕನೆಕ್ಟ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ ಅವ್ರಿಗೆ ವೀಡಿಯೋಸ್. ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಇದು. ಹಾಗೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ. ಎಷ್ಟೊಂದು ಜನ, 2-3 ಜನ ನನಗೆ ಮೆಟ್ರೋ ಸ್ಟೇಷನಲ್ಲಿ ಸಿಕ್ಕಿ ಹೇಳಿದ್ದಾರೆ ನೀವು ಮಾಡುವಂತಹ ಟಾಪಿಕ್ಸ್ ತುಂಬ ಇಷ್ಟ ಆಗ್ತಿದೆ ಅಂತ. ಸೊ ಆವಾಗ ತುಂಬ ಖುಷಿ ಆಯಿತು, ಹಾಗೆ ಹ್ಯಾಪಿ ಕೂಡ ಆಯಿತು ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.